ರಾಯಚೂರು ಜಿಲ್ಲೆಯ ಯರಗೇರ ತಾಲೂಕಾ ರಚನೆ ಹೋರಾಟ ಸಮಿತಿಯ ವತಿಯಿಂದ ರಾಜಧಾನಿ ಬೆಂಗಳೂರು ನಗರದಲ್ಲಿ ಇಂದು ಯರಗೇರ ತಾಲೂಕಾ ರಚನೆ ಹೋರಾಟ ಸಮಿತಿಯ ಪರವಾಗಿ ಯರಗೇರ ಹೋಬಳಿಯನ್ನು ತಾಲೂಕಾ ಕೇಂದ್ರವನ್ನಾಗಿ ಘೋಷಣೆ ಮಾಡಬೇಕಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯಪಡಿಸಲು ಫ್ರೀಡಂ ಪಾರ್ಕ್ ನಲ್ಲಿ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನು ನಮ್ಮ ಹೋರಾಟ ಸಮಿತಿಯ ಪರವಾಗಿ ಇವತ್ತು ಪ್ರಾರಂಭವಾಗಿದೆ. ಸುಮಾರು 500 ಜನರು ಈ ಒಂದು ಹೋರಾಟ ಸಮಿತಿಯಲ್ಲಿ ಬೆಂಬಲಕ್ಕೆ ನಮ್ಮ ವಿವಿಧ ಗ್ರಾಮಗಳಿಂದ ಬಂದಿದ್ದಾರೆ. ಅವರೆಲ್ಲರೂ ತನು ಮನ ಧನದಿಂದ ಆಗಮಿಸಿರುವುದು ನಮಗೆ ಬಹಳ ಸಂತೋಷದ ವಿಷಯ. ನಮ್ಮ ಯರಗೇರ ತಾಲೂಕಾ ಘೋಷಣೆ ಆಗಬೇಕಂತ ಹೇಳಿ ನಮಗೆ ಒಂದು ಹಕ್ಕೊತ್ತಾಯ. ಏಕೆಂದ್ರೆ ನಮ್ಮ ಯರಗೇರ ಗ್ರಾಮದಲ್ಲಿ ಹಲವಾರು ರೀತಿಯ ಎಲ್ಲ ತಾಲೂಕಾ ಆಗಲಿಕ್ಕೆ ಎಲ್ಲ ವಿವಿಧ ಅರ್ಹತೆಗಳು ಇದೆ. ಈ ಒಂದು ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನಾನು ಇಲ್ಲಿ ಧರಣಿ ಯಾಕೆ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮ ಧರಣಿ ಸತ್ಯಾಗ್ರಹದ ಈ ಒಂದು ಕೂಗು ಯರಗೇರ ತಾಲೂಕಾ ರಚನೆ ಮಾಡಲಿಕ್ಕೆ ಘೋಷಣೆ ಮಾಡಬೇಕು. ನಮ್ಮ ಕೂಗು ರಾಜ್ಯ ಸರ್ಕಾರಕ್ಕೆ ಮತ್ತು ವಿಧಾನಸೌಧಕ್ಕೆ ಮುಟ್ಟಬೇಕು ಅಂತ ಹೇಳಿ ಉದ್ದೇಶದಿಂದ ನಾವು ಇವತ್ತು ಧರಣಿಯ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೇವೆ. ಯರಗೇರ ಹೋಬಳಿಯಲ್ಲಿ ಎಷ್ಟು ಮಂದಿ ಅಲ್ಲಿ ಜನ ವಾಸ ಇದ್ದಾರೆ, ಆಮೇಲೆ ಏನೆಲ್ಲ ಫೆಸಿಲಿಟಿ ಹೋಗಿದೆ ಅನ್ನುವಂಥದ್ದು? ಈಗಾಗಲೇ ನಮ್ಮ ಯರಗೇರ ಗ್ರಾಮದಲ್ಲಿ ಶ್ರೀ ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾನಿಲಯ ನಮ್ಮ ಯರಗೇರ ಸೀಮಾಂತರದ ಜಮೀನಿನಲ್ಲಿ 250 ಎಕರೆ ಜಮೀನಿನಲ್ಲಿ ನಮ್ಮ ಯರಗೇರ ಸೀಮಾಂತರದಲ್ಲಿದೆ. ಅದರ ಜೊತೆಯಲ್ಲಿಯೇ ಯರಗೇರ ಗ್ರಾಮವು ಸುಮಾರು 20,000 ಜನಸಂಖ್ಯೆ ಹೊಂದಿರುತ್ತದೆ. ಅದರಲ್ಲಿ 19 ಗ್ರಾಮ ಪಂಚಾಯಿತಿಗಳು, ಅದರ ವ್ಯಾಪ್ತಿಯಲ್ಲಿ 78 ಗ್ರಾಮಗಳು ನಮ್ಮ ಯರಗೇರ ತಾಲೂಕು ಘೋಷಣೆ ಆದರೆ 78 ಗ್ರಾಮಗಳು ಅದರ ವ್ಯಾಪ್ತಿಗಳು ಒಳಪಡುತ್ತವೆ. ಏನೇನು ಉಪಯೋಗಗಳು ಆಗುತ್ತೆ ಯರಗೇರ ಗ್ರಾಮ ತಾಲೂಕು ಘೋಷಣೆ ಮಾಡಿದ್ರೆ? ಉಪಯೋಗ ಏನಾಗುತ್ತೆ ಸ್ಥಳೀಯಲ್ಲಿ ಇರುವಂತಹ ರೈತರಿಗಾಗಿರ್ಲಿ ಅಥವಾ ಅಲ್ಲಿಯ ಜನಸಾಮಾನ್ಯರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅಂತ? ಈಗಾಗಲೇ ನಾವು ಆಂಧ್ರ ಮತ್ತು ತೆಲಂಗಾಣ ಗಡಿಯಲ್ಲಿದ್ದು ನಮ್ಮ ಗ್ರಾಮಗಳು ಈಗಾಗಲೇ ಕನ್ನಡ ಭಾಷೆ ಉಳಿಸಲಿಕ್ಕೆ ನಾವು ಶತಪ್ರಯತ್ನ ಮಾಡುವಂತ ಜವಾಬ್ದಾರಿ ನಮ್ಮ ನಾಯಕರ ಮೇಲೆ ಮತ್ತು ರಾಜ್ಯ ಸರ್ಕಾರ ಮೇಲೆ ಇದೆ. ಯಾಕೆಂತಂದ್ರೆ ನಮ್ಮ ಕನ್ನಡ ಭಾಷೆ ಯಾಕೆ ಉಳಿಸ್ಬೇಕಂತಂದ್ರೆ ಈಗ ನಾವು ಬಾರ್ಡರ್ ಏರಿಯಾದಲ್ಲಿ ಇರುವುದರಿಂದ ತೆಲುಗು ಭಾಷೆಗೆ ಮಹತ್ವ ಬರ್ತಾ ಇದೆ. ಆ ತೆಲುಗು ಭಾಷೆಯನ್ನು ಹೋಗಲಾಡಿಸಲು ನಮ್ಮ ಕರ್ನಾಟಕಕ್ಕೆ ಕನ್ನಡ ಭಾಷೆಯನ್ನು ಉಳಿಸಬೇಕಂತೇಳಿ ನಾವು ಯರಗೇರ ತಾಲೂಕು ರಚನೆ ಆದ್ರೆ ಮಾತ್ರ ಸಾಧ್ಯ ಅಂತೇಳಿ ನಾನು ಮೊದಲನೇ ಹೇಳಿಕೊಡ್ತಾ ಇದ್ದೇನೆ. ಜಿಲ್ಲಾ ಉಸ್ತುವಾರಿ ಸಚಿವರು ನಿಮಗೆ ಸ್ಪಂದನೆ ಮಾಡ್ತಿಲ್ವಾ? ಯಾಕೆ ಅವರಿಗೆ ನೀವು ಮನವಿ ಪತ್ರ ಸಲ್ಲಿಸುವಂತದ್ದು ಆ ಪ್ರಕ್ರಿಯೆಗೆ ನೀವು ಹೋಗ್ಲಿಲ್ವಾ, ಹೇಗೆ ಅಂತ? ಮಾನ್ಯ ಮುಖ್ಯಮಂತ್ರಿಗಳಂತ ಅಂದಿನ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ BS ಯಡಿಯೂರಪ್ಪನವರಿಗೆ ಮಾನ್ಯ ಜಗದೀಶ್ ಶೆಟ್ಟರ್ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಾಗ ಮತ್ತು ನಮ್ಮ ಯರಗೇರ ಗ್ರಾಮಕ್ಕೆ ಗತ ತಿಂಗಳು ಅಂದ್ರೆ 1 ತಿಂಗಳ ಹಿಂದೆ ನಮ್ಮ ಯರಗೇರಕ್ಕೆ ಹಾಲಿ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಆಗಮಿಸಿದಾಗ ನೇರವಾಗಿ ಅವರಿಗೆ ಮೌಖಿಕವಾಗಿ ನಾವು ಭೇಟಿಯಾಗಿ ನಮ್ಮ ಯರಗೇರ ಹೋಬಳಿಯನ್ನು ತಾಲೂಕಾ ಕೇಂದ್ರ ಘೋಷಣೆ ಮಾಡ್ಬೇಕಂತೇಳಿ ಅವ್ರಿಗೆ ಹಕ್ಕೊತ್ತಾಯವನ್ನು ಮಂಡಿಸಿದ್ದೇವೆ. ಅವರು ಅದಕ್ಕೆ ಒಳ್ಳೆಯ ಉತ್ತಮವಾದಂತಹ ಸ್ಪಂದನೆ ನೀಡಿದ್ದಾರೆ. ಅದರ ಜೊತೆಯಲ್ಲಿಯೇ ಮಾನ್ಯ ಶರಣಪ್ರಕಾಶ್ ಪಾಟೀಲ್ ಜಿಲ್ಲಾ ಉಸ್ತುವಾರಿ ಸಚಿವರು, ಮಾನ್ಯ ಬಸನಗೌಡ ದದ್ದಲ್ ಮಾನ್ಯ ನಮ್ಮ ಗ್ರಾಮಾಂತರ ಕ್ಷೇತ್ರ ಶಾಸಕರು ಅವರಿಗೂ ಸಹಿತ ನಾವೇನಪ್ಪ ಅಂದ್ರೆ ನಮ್ಮ ಹಕ್ಕೊತ್ತಾಯನ್ನು ಮಂಡಿಸಿದ್ದೇವೆ. ಅವರು ಸಹಿತ ಮುಂದಿನ ದಿನಗಳಲ್ಲಿ ನಾವು ಯರಗೇರ ತಾಲೂಕಾ ಮಾಡಲಿಕ್ಕೆ ನಾವು ಎಲ್ಲಾ ರೀತಿಯ ನಾವು ಹೋರಾಟಕ್ಕೆ ನಾವು ಬೆಂಬಲ ಸೂಚಿಸ್ತೀವಿ. ನೀವು ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ ಅನ್ನೋ ಮಾತನ್ನು ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಮಾಡಿದೀರಾ, ಮುಂದಿನ ಹೋರಾಟ ಮುಂದಿನ ಹೆಜ್ಜೆ ಯಾವ ರೀತಿಯಾಗಿರುತ್ತೆ? ಈಗ ನಮ್ಮ ಇವತ್ತು ಕೇಂದ್ರವನ್ನು ನಾವು ಫ್ರೀಡಂ ಪಾರ್ಕ್ ಲಿಂದ ಹಕ್ಕೊತ್ತಾಯವನ್ನು ಮಂಡಿಸಲಿಕ್ಕೆ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಜೊತೆಯಲ್ಲಿ ನಮ್ಮ ಈ ಮನವಿಗೆ, ನಮ್ಮ ಒತ್ತಾಯಕ್ಕೆ, ನಮ್ಮ ಹಕ್ಕೊತ್ತಾಯಕ್ಕೆ ರಾಜ್ಯ ಸರ್ಕಾರವು ಸ್ಪಂದಿಸಲಿಲ್ಲ ಅಂತಂದ್ರೆ ಮುಂದೆ ನಮಗೇನಪ್ಪ ಅಂತಂದ್ರೆ ಉಗ್ರವಾದಂತ ಹೋರಾಟ ಮಾಡ್ಲಿಕ್ಕೆ ನಾವು ಸಿದ್ಧರಿದ್ದೇವೆ. ರಸ್ತೆ ತಡೆ ಚಳವಳಿ ಇರಬಹುದು ಅಥವಾ ಇನ್ನಿತರ ಉಗ್ರವಾದಂತ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಳ್ಳಿಕ್ಕೆ ನಮ್ಮ ಹೋರಾಟ ಸಮಿತಿ ತೀರ್ಮಾನ ಮಾಡಿದೆ. ಇದರಲ್ಲಿ ನಮ್ಮ ಯರಗೇರ ಜಿಲ್ಲಾ ಪಂಚಾಯತಿ, ತಲಮಾರಿ ಜಿಲ್ಲಾ ಪಂಚಾಯತಿ, ಗಿಲೇಸೂರು ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಸುಮಾರು 78 ಗ್ರಾಮಗಳು ನಮಗೇನಪ್ಪ ಸಂಪೂರ್ಣ ಬೆಂಬಲವಿರುವುದರಿಂದ ನಮಗೆ ಈಗಾಗಲೇ ಹಲವಾರು ರೀತಿಯ ಇವತ್ತು ತಮ್ಮ ಮುಂದೆ ಇವತ್ತು ಕಾಣಿಸ್ತಾ ಇದೆ. ಇವತ್ತು ನಮ್ಮ ಮುಖಂಡರು, ಸರ್ವ ಪಕ್ಷಗಳ ಮುಖಂಡರು ಪಕ್ಷಾತೀತವಾಗಿ, ಇದರಲ್ಲಿ ಯಾವುದೇ ಪಕ್ಷ ಇಲ್ಲ, ಪಕ್ಷಾತೀತವಾಗಿ ನಮ್ಮ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸುತ್ತಾರೆ. ಅವರಿಗೆ ನಾವು ಹೋರಾಟ ಸಮಿತಿಯವರಿಗೆ ಸಂಪೂರ್ಣವಾಗಿ ಏನಪ್ಪ ಧನ್ಯವಾದಗಳನ್ನು ಹೇಳಬೇಕಾಗುತ್ತೆ. ಜನಸಂಖ್ಯೆ ಸುಮಾರು 3 ಲಕ್ಷ ಜನಸಂಖ್ಯೆ ನಮ್ಮ ಯರಗೇರ ತಾಲೂಕಾ ರಚನೆ ಆದ್ರೆ 3 ಲಕ್ಷ ಜನಸಂಖ್ಯೆಗೆ ಅನುಕೂಲವಾಗ್ತದೆ. ಅದರ ಜೊತೆಯಲ್ಲಿಯೇ ರಾಯಚೂರು ನಗರಕ್ಕೆ ನಾವು ಬರ್ಬೇಕಪ್ಪ ಅಂದ್ರೆ 50 ಕಿಲೋಮೀಟರ್ ಆಗ್ತದೆ. ಯರಗೇರ ರಾಯಚೂರು ನಗರಕ್ಕೆ ನಾವು ಬರ್ಬೇಕಂದ್ರೆ 50 ಕಿಲೋಮೀಟರ್ ದೂರದ ಅಂತರದಲ್ಲಿರುತ್ತದೆ.
ಆ ಒಂದು ಉದ್ದೇಶಕ್ಕೆ 50 ಕಿಲೋಮೀಟರ್ ರಾಯಚೂರು ನಗರಕ್ಕೆ ಬರಬೇಕಾದ್ರೆ ಬಹಳ ಸಾರ್ವಜನಿಕರಿಗೆ, ರೈತರಿಗೆ ವಿಶೇಷವಾಗಿ ಬಹಳ ತೊಂದರೆ ಆಗ್ತದೆ. ಅದರ ಜೊತೆಯಲ್ಲಿಯೇ ಅಧಿಕಾರಿಗಳು ಇವತ್ತು ಯಾವ ರೀತಿ ಇದೆ ಅಂತಂದ್ರೆ, ಅಧಿಕಾರಿಗಳು ಇವತ್ತು ಕೆಲಸ ಆಗ್ಲಿಲ್ಲಪ್ಪ ಅಂದ್ರೆ ಮತ್ತೆ ನಾಳೆ ಬಾ ಅಂತಾರ, ಮತ್ತೆ ನಾಳೆ ಬರಬೇಕು, ಮತ್ತೆ ನಾಡಿದ್ದು ಬಾ ಅಂತಾರ. ಈ ರೀತಿ ಏನಪ್ಪಾ ಅಂದ್ರೆ ನಾವು ತೊಂದರೆ ಅನುಭವಿಸ್ತಾ ಇದ್ವಿ. ಯರಗೇರ ಸೆಂಟ್ರ್ ಪ್ಲೇಸ್ ಇದೆ. ಆ ಒಂದು ಸೆಂಟ್ರ್ ಪ್ಲೇಸಿಗೆ ನಾವು ತಾಲೂಕಾ ಘೋಷಣೆ ಆದ್ರೆ ಸುಮಾರು 15-20 ಕಿಲೋಮೀಟರ್ ಅಂತರ ಮಾತ್ರ ಆಗ್ತದ. ಆ ಒಂದು ದೃಶ್ಯಕ್ಕೆ ಸಾರ್ವಜನಿಕರ ಅನುಕೂಲಕ್ಕಾಗಿ ಈ ಒಂದು ನಾವು ಹೋರಾಟವನ್ನು ತಾಲೂಕಾ ಘೋಷಣೆ ಮಾಡ್ಬೇಕಂತೇಳಿ ನಮ್ಮ ಹೋರಾಟ ಸಮಿತಿಯ ಪರವಾಗಿ ಹಮ್ಮಿಕೊಂಡಿದ್ದೇವೆ. ಜನಪ್ರತಿನಿಧಿಗಳು ಯಾಕೆ ಮುಂದೆ ಬರ್ತಾ ಇಲ್ಲ ಅನ್ನುವಂಥದ್ದು ಈ ಹೋರಾಟಕ್ಕೆ? ಜನಪ್ರತಿನಿಧಿಗಳು ನಮಗೆ ಈಗ ಸರ್ವ ಪಕ್ಷಗಳ ಮುಖಂಡರು ಆಶ್ವಾಸನೆ ನೀಡಿದ್ದಾರೆ. ನಾವು ಸಂಪೂರ್ಣವಾಗಿ ನಿಮ್ಮ ಹೋರಾಟ ಸಮಿತಿಯ ಪರವಾಗಿ ಇದ್ದೀವಿ ಅಂತ ಹೇಳಿ ಮಾತನ್ನು ಹೇಳಿದ್ದಾರೆ. ಈಗಾಗಲೇ ನಿನ್ನೆ ನಾವು ನಮ್ಮ ಶಾಸಕರಾದಂಥ ಬಸನಗೌಡ ದದ್ದಲ್ರವರಿಗೂ ನಾವು ಏನಪ್ಪಾ ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಅವರು ನಮ್ಮ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ಇದೆ, ನಿಮ್ಮ ಹೋರಾಟ ನಿರಂತರ ನಡೆಯಲಿ, ನಮ್ಮ ಸಂಪೂರ್ಣ ಸಹಕಾರ ಇದೆ, ಮುಂದಿನ ದಿನಗಳಲ್ಲಿ ಯಾವುದೇ ನಾವು ತೊಂದರೆ ಇಲ್ಲದೆ ಯರಗೇರವನ್ನೇ ಮಾಡ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಅವರ ಒಂದು ಮನವಿಗೆ ನಾವು ಹೋರಾಟ ಬೆಂಬಲ ಕಡೆಯಿಂದ ಅವರಿಗೆ ಸಪೋರ್ಟ್ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಅವರು ಸಹಿತ ನಮಗೆ ವಿಶ್ವಾಸ ಮಾಡೇ ಮಾಡ್ತಾರಂತ ಭರವಸೆ ಇದೆ. ಒಂದು ವೇಳೆ ರಾಜ್ಯ ಸರ್ಕಾರವು ವಿಳಂಬ ಧೋರಣೆ ಅನುಸರಿಸಿದರೆ ಅಥವಾ ಬೇರೆ ಕಾರಣ ಇಟ್ಟು ಯಾವುದೇ ಏನಪ್ಪಾ ಅಂತಂದ್ರೆ ಕಾರಣ ಇಟ್ಟರೆ ಅದಕ್ಕೆ ನಮ್ಮ ಹೋರಾಟವೇ ಅವ್ರಿಗೆ ಏನಪ್ಪಾ ಅಂದ್ರೆ ಕೈ ತೋರಿಸ್ತದೆ ಅಂತ ಹೇಳಿ ಇಚ್ಛೆ ಪಡ್ತಾ ಇದ್ದೀನಿ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಎಷ್ಟು ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.